ಫ್ರೆಂಡ್ಸ್, ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಂಜೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಮನೆ ಹತ್ರ ಹೀರೆಕಾಯಿ ಬಂದಿತ್ತು. ನೋಡಿ, ಹೀರೆಕಾಯಿ ಎಷ್ಟು ಚೆನ್ನಾಗಿದೆ, ಎಳೆದು ಹೀರೆಕಾಯಿ. ಇದು 1/4 kg ನೋಡಿ, 3 ಬಂದಿದೆ. ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬೇಳೆ, ಹೊಲದ ಬೇಳೆ, ಇದು ಪಾಲಿಶ್ ಬೇಳೆ ಅಲ್ಲ, ಏನೂ ಅಲ್ಲ. ಇದನ್ನು ನೆನೆ ಇಟ್ಟಿದ್ದೆ ನಾನು 2 ತಾಸು ಇರ್ಬೋದು ನೆನೆ ಇಟ್ಟಿದ್ದೆ ಮಧ್ಯಾಹ್ನನೇ. ಈಗ ಇದ್ರ ಸಾಂಬಾರು ಮಾಡೋಣ ಅಂತ ಅಂದ್ಕೊಡ್ತೀನಿ. ನೀವು ಹೇಗೆ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡಿ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಚೆನ್ನಾಗೂ ಮಕ್ಕಳು ತಿಂತಾರೆ. ನಮ್ಮ ಪಾಪುಗೂ ಇಷ್ಟ, ಅದಕ್ಕೆ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ಇದನ್ನು ಏನು ಮಾಡೋದು ಅಂದರೆ, ಇದು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಇದು ಹೊಲದ್ದಲ್ವ, ಸ್ವಲ್ಪ ಸಿಪ್ಪೆ ಇದೆ. ಎಲ್ಲ ಸಿಪ್ಪೆ ತೆಗೆದ್ರೂ ಮತ್ತೆ ಸ್ವಲ್ಪ ಇದೆ, ಏನು ಪರವಾಗಿಲ್ಲ. ಆದರೆ ಇದು ಪಾಲಿಶ್ ಅಲ್ಲ, ನನ್ನ ಫ್ರೆಂಡು ತವ್ರ ಮನೆಯಿಂದ ಕಳಿಸಿರೋ ಅಂಥ ಬೇಳೆ ಇದು. ಅವಳು ನನಗೆ ಅಂತ ತಕ್ಕೊಟ್ಲು, ಅದಕ್ಕೆ ನಾನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಂಬರೋಣ. ನೋಡಿ, ಇದಕ್ಕೆ ಬೇಕಾಗಿರೋ ಅಂಥ ಐಟಮ್ಮು: 1 ಈರುಳ್ಳಿ, 4 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು 1-2 ನಾಟಿ ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಹಾಗೆ ನೋಡಿ, ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡ್ರು ನಡೀತೈತೆ, ರವಂಡಕ್ಕೆ ಹೆಚ್ಕೊಂಡ್ರು ನಡೀತೈತೆ. ನೋಡಿ, ಈ ಕಡೆ ಬೇಳೆ ಎಲ್ಲ ಬೆಂದು ನಾನು ಮಸ್ತು ಇಟ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು, ಮಸ್ದೇನೆ. ಸ್ವಲ್ಪ ಸಾಕು, ಹಿಂಗೆ ಬೇಳೆ ಸಿಗಬೇಕು ಬಾಯಿಗೆ, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಕೊಡೋಣ. 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಕರಿಬೇವು ಚಿಟಪಟ ಅನ್ನುತ್ತೆ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಇದು ಸ್ವಲ್ಪ ಇದಾದ ತಕ್ಷಣವೇ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ ತಕ್ಷಣ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ಒಂದ್ಸಲ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಇದು ಬೇಯ್ತಾ ಇದೆ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಕೊತ್ತಂಬರಿ 2 ಹಾಕ್ಕೊಂಡೆ. ಅದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈ ಥರ ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ. ಏನು ಗೊತ್ತಾ, ನಾನು ಯಾವಾಗಲೂ ಹೇಳೋದಕ್ಕೆ ಬೇಗ ಬೇಯಬೇಕು ಅನ್ನೋದಕ್ಕಿಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಎಲ್ಲ ತರಕಾರಿ ಬೇಯೋದು ಬೇಗ. ಆಮೇಲೆ ಈ ಥರ ಆಗೋಯ್ತಿದ್ದು ಚೆನ್ನಾಗಿ ಬೇಯಿಸ್ಕೋಬೇಕಿದು. ಇದಕ್ಕೆ ನಾನೀಗ ಇಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ನಾನು ಇದು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಎಲ್ಲೂ ಖಾರದ ಪುಡಿ ಇರುತ್ತೆ, ಆ ಕಾರಣಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಬಳಸ್ತಾಯಿದ್ದೀನಿ. ಈಗಲೇ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆದಮೇಲೆ ನಾವು ಕೊಯ್ದಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕಿಬಿಡಬೇಕು. ಈಗ ಉಪ್ಪು, ಖಾರ, ಮಸಾಲ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಇದಕ್ಕೆ. ಇದು ಇದರಲ್ಲೇ ಬೇಯಬೇಕು. ಎಲ್ಲ ಅಂಟ್ಕೊಂಡು ಈ ಥರ ಒಂದ್ಸಲ ಬೇಳೆ ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ಸ್ವಲ್ಪ ಹುಣಸೆ ಹಣ್ಣಿಂದು ರಸ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋಬೇಕು. ಇದು ಹಾಕ್ಕೊಂಡ್ರೇ ಟೇಸ್ಟಿ. ನೋಡಿ, ಇದಾಯಿತು. ಈಗ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಬೇಳೆ, ಕಟ್ಟು ಬೇಳೆ 2 ಹಾಕ್ಕೊಂಡೆ. ನೋಡಿ, ಸಾಂಬಾರು
ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು, ಟೇಸ್ಟಿಯಾಗಿರುತ್ತೆ. ನಿಮಗೆ ಇಡ್ಲಿಗೆ ಮತ್ತು ದೋಸೆಗೂ ಹಾಕ್ಕೊಂಡು ತಿನ್ಬೋದು. ಹಾಗೆ ನಾನು ನೋಡಿ ಹುಣಸೆಹಣ್ಣಿನ ರಸನೂ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನಿಮಗೆ ಎಷ್ಟು ನೀರಂಗೆ ಬೇಕೋ ಅಷ್ಟು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ 2 ಕುದಿಲಿ. ಇದು ಕುದ್ದ ಮೇಲೆ ಇಳಿಸ್ಬಿಟ್ರೆ ಆಗೋಯ್ತು, ಸಾಂಬಾರು ರೆಡಿ. ನೋಡಿ ನೀರು ಹಾಕಿದೆ, ಇಷ್ಟೇ ಸಾಕಾಗುತ್ತೆ. ಇಷ್ಟು ಕುದ್ರೆ ನೀರು ಹಂಗಿದ್ರೆ ನೋಡಿ ಈ ಅದಕ್ಕೆ ಇವು ಬೆಂದು ಹೋಗ್ತವೆ. ಈಗ ಇಷ್ಟೇ, ಇದು ಸಾಂಬಾರು ಕುದಿಬೇಕಷ್ಟೆ. ನೋಡಿ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಕುದೀಲಿ ಇದು. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂತ ಬಂದು ನಮ್ಮ ಪಾಪ ಉಪ್ಪು ಎಲ್ಲ ನೋಡಿ ಸೂಪರಾಗೈತಿ ಅಂದ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ ಸಾಂಬಾರು ಹೇಗಿದೆ ಅಂತ ನೀವು ಮಾಡ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.